ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾರ್ಟ್ 1 ವಿಡಿಯೋ ಅಲ್ಲಿ ಹೇಳ್ದಂಗೆ ಇದು ಬಂದು ಪಾರ್ಟ್ 2 ವಿಡಿಯೋ. ಫಸ್ಟ್ ಸಫಾರಿಗೆ ಹೋಗಿ, ಸಫಾರಿಯಿಂದ ಬಟರ್ಫ್ಲೈ ಪಾರ್ಕ್ ಹೋಗಿ, ಬಟರ್ಫ್ಲೈ ಪಾರ್ಕ್ ಇಂದ ನೆಕ್ಸ್ಟ್ ಝೂಕ್ ಹೋಗ್ತೀನಿ ಅಂತ ಹೇಳಿದ್ದೆ. ಅದನ್ನ 3 ವಿಡಿಯೋ ಆಗಿ ವಿಂಗಡಿಸಿದೀನಿ ಅಂತ ಹೇಳಿದ್ದೆ. ಅದು ಪಾರ್ಟ್ 2ನೇ ಭಾಗ. ಇದು ಪಾರ್ಟ್ 2 ವಿಡಿಯೋ ಆಫ್ ಬನ್ನೇರ್ಘಟ್ಟ ಗಾಯ್ಸ್. ಇದು ನೀವು ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಬಟರ್ಫ್ಲೈ ಪಾರ್ಕ್, ಚಿಟ್ಟೆ ಉದ್ಯಾನವನ ಗಾಯ್ಸ್. ಆಕ್ಚುಲಿ ನಾವು ಟಿಕೆಟ್ ತಗೊಳ್ಳೋದನ್ನ ಮರ್ತೋಗಿದ್ರಿ, ಏನು ಬಟರ್ಫ್ಲೈ ಪಾರ್ಕ್ಗೆ. ಪರವಾಗಿಲ್ಲ ಗಾಯ್ಸ್, ಆದ್ರೂನು ಟೆನ್ಷನ್ ಇಲ್ಲ, ಇಲ್ಲೇ ಇದೆ ಎಂಟ್ರೆನ್ಸ್ ಅಲ್ಲೇನೆ ಟಿಕೆಟ್ ತಗೋಬಹುದು. ನೋಡ್ಬೋದು, ಇದು ಬಟರ್ಫ್ಲೈ ಬಗ್ಗೆ ಸ್ವಲ್ಪ ಅದರದ್ದು ಯಾವ್ಯಾವ ಸ್ಪೀಸೀಸು, ಯಾವ್ಯಾವ ತಳಿ, ಏನೇನು ಅಂತ ಎಲ್ಲ ಒಂದ್ ಚಾರ್ಟ್ ಅಲ್ಲಿ ಹಾಕಿದ್ದಾರೆ. ಆಮೇಲೆ ಇದು ಬಟರ್ಫ್ಲೈ ಪಾರ್ಕ್ ಅಲ್ಲಿ ಏನೇನಿದೆ ಅಂತ ಇದು ಮ್ಯಾಪ್ ನೋಡ್ಬೋದು. ಏನೇನ್ ಎಲ್ಲೆಲ್ಲಿದೆ, ನಾವೆಲ್ಲೆಲ್ಲಿ ಹೋಗ್ಬೇಕು ಅಂತ. ಅದು ಬಟರ್ಫ್ಲೈ ಪಾರ್ಕ್. ಇದನ್ನ ನೀವು ಬಟರ್ಫ್ಲೈ ಲೈಫ್ ಸೈಕಲ್ ಇದ್ರಲ್ಲ ಇಲ್ಲಿ ಹಾಕಿದ್ದಾರೆ ಅದರದ್ದು. ನೋಡ್ಬೋದು ಗೈಸ್, ಇದು ಯಾವ್ಯಾವ ತರ ಬಟರ್ಫ್ಲೈಸ್ ಇದೆ. ಬಟರ್ಫ್ಲೈಸ್, ಲೋಕಲ್ ಬಟರ್ಫ್ಲೈಸ್, ಮತ್ತೆ ಡೈವರ್ಸಿಟಿನ ಯಾವ ತರ ಡೈವರ್ಸಿಟಿ ಇದೆ ಬನ್ನೇರ್ಘಟ್ಟದಲ್ಲಿ ಅಂತ ಆ ಬೋರ್ಡ್ ಅಲ್ಲಿ ಹಾಕಿದ್ರು. ಇಲ್ಲಿ ನೋಡ್ಬೋದು ಬಟರ್ಫ್ಲೈದು ಸ್ಟ್ಯಾಚು ಹಾಕಿದ್ದಾರೆ. ಮತ್ತೆ ಹಿಂಗೆ ನಾವು ಇವಾಗ ಲೆಫ್ಟ್ ನೋಡಿದ್ರೆ, ಲೆಫ್ಟ್ ಅಲ್ಲಿ ಬಟರ್ಫ್ಲೈಗೆ ಇದ್ ಮಾಡಿದ್ದಾರೆ ನೋಡಿ, ಈ ತರ ವಾಲ್ ಪೇಂಟಿಂಗ್ಸ್ ಮಾಡಿ ಅಲ್ಲಿ ಫೋಟೋಸ್ ತಗೊಳ್ಳೋ ತರ ಮಾಡಿದ್ದಾರೆ ಗಾಯ್ಸ್. ನೋಡ್ಬೋದು ಯಾವ ತರ ಎಂಟ್ರೆನ್ಸ್ ಇದೆ ಅಂತ. ಇದೆ ಬಟರ್ಫ್ಲೈ ಪಾರ್ಕ್ ಒಳಗಡೆ ಹೋಗೋಕೆ ಎಂಟ್ರೆನ್ಸ್. ಇಲ್ಲಿ ಪುಷ್ ಮಾಡಿದ ತಕ್ಷಣ ಒಳಗಡೆ ಹೋಗತ್ತೆ ಗಾಯ್ಸ್. ನೋಡಿ, ಇವಾಗ ಫುಲ್ ಬಟರ್ಫ್ಲೈಸ್. ಈ ಪಾರ್ಕ್ ಅಲ್ಲಿ, ಚಿಕ್ಕ ಪಾರ್ಕ್ ಅಲ್ಲಿ ಈ ಬಟರ್ಫ್ಲೈಸ್ಗೋಸ್ಕರನೇ ಒಂದು ಇಲ್ಲಿ ಆರ್ಟಿಫಿಷಿಯಲ್ ಆಗಿ, ಅಂದ್ರೆ ಅದ್ರಿಗೆ ಆರ್ಟಿಫಿಷಿಯಲ್ ಏನಿದು ಗೈಸ್, ಒಂದ್ ನಿಮಿಷ. ಬಟರ್ಫ್ಲೈಸ್ಗೆ ಅದು ಆರ್ಟಿಫಿಷಿಯಲ್, ಯಾಕಂದ್ರೆ ಮ್ಯಾನ್ ಮೇಡ್ ಅಲ್ವಾ. ಯಾವುದೇ ಮಾನವ ನಿರ್ಮಿತ ಆಗಿರತ್ತೋ ಅದು ಆರ್ಟಿಫಿಷಿಯಲ್ ಆಗಿರತ್ತೆ. ಅದಕ್ಕೆ ಬಟರ್ಫ್ಲೈಸ್ಗೆ ಯಾವ ತರ ಎನ್ವಿರಾನ್ಮೆಂಟ್ ಬೇಕೋ ಆ ತರ ಮನುಷ್ಯ ಇಲ್ಲಿ ಮಾಡಿದಾನೆ. ಸೊ ಇದನ್ನ ಆರ್ಟಿಫಿಷಿಯಲ್ ಅಂತ ಕರೆದೆ. ಬಟ್ ಬಟರ್ಫ್ಲೈಸ್ಗೆ ಇದು ನ್ಯಾಚುರಲ್ ಅಲ್ಲ. ಈ ತರ ಇರತ್ತೆ ಅಂತ ಮನುಷ್ಯ ಇದನ್ನ ಕ್ರಿಯೇಟ್ ಮಾಡಿದಾನೆ. ಈ ತರ ಬಟರ್ಫ್ಲೈಸ್ದು ಹ್ಯಾಬಿಟೇಟು, ಬಟರ್ಫ್ಲೈಸ್ದು ನೇಚರ್ ಈ ತರ ಇರತ್ತೆ, ಈ ತರ ಪ್ಲೇಸಸ್ ಅಲ್ಲಿ ಬಟರ್ಫ್ಲೈಸ್ ಇರತ್ತೆ ಅಂತ ಮನುಷ್ಯ ಕ್ರಿಯೇಟ್ ಮಾಡಿದಾನೆ. ನೋಡ್ಬೋದು ಗಾಯ್ಸ್, ಅದಕ್ಕೆ ಆರ್ಟಿಫಿಷಿಯಲ್ ಅಂದೆ. ನೋಡ್ಬೋದು ಇಲ್ಲಿ ಡ್ರ್ಯಾಗನ್ ಬಟರ್ಫ್ಲೈ ಇದೆ. ಯಾವ ರೀತಿ ಇದು ವಯಸ್ಸಾಗ್ಬಿಟ್ಟಿದೆ ಗಾಯ್ಸ್. ಇದು ಅಜ್ಜಿ ತಾತ ಆಗ್ಬಿಟ್ಟಿದೆ. ನೋಡ್ಬೋದು ಎಲ್ಡರ್ ಬಟರ್ಫ್ಲೈ ಇದು. ಫುಲ್ ಎಲ್ಲ ನೋಡ್ತಾ ಇದ್ರೆ ಅಲ್ಲೆಲ್ಲೇ ಪರ್ಟಿಕ್ಯುಲರ್ ಪ್ಲೇಸಸ್ ಅಲ್ಲಿ ಬಟರ್ಫ್ಲೈಸ್ದು ಯಾವ್ಯಾವ ತಳಿ ಇದೆ, ಏನೇನಿದೆ ಅಂತ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ. ನೋಡ್ಬೋದು ಗಾಯ್ಸ್, ನಾನು ಹೇಳಿಲ್ವಾ ಈ ತರ ಹಾಕಿರ್ತಾರೆ ಅಂತ. ಇದು ಟೈಗರ್ ಬಟರ್ಫ್ಲೈ ಅಂತಾರೆ ಗಾಯ್ಸ್ ಇದನ್ನ. ಅದು ಟೈಗರ್ ಕಲರ್ ಇದೆ ಅಲ್ವಾ, ಅದಕ್ಕೆ ಟೈಗರ್ ಬಟರ್ಫ್ಲೈ ಅಂತಾರೆ. ಇದು ಅಷ್ಟೇ, ಇದು ಟೈಗರ್ ಬಟರ್ಫ್ಲೈ. ಆ ಟೈಗರ್ ಬಟರ್ಫ್ಲೈ ಅಲ್ಲೇ ಕಲರ್ ಡಿಪೆಂಡ್ಸ್ ಆನ್ ಕಲರು ಮತ್ತೆ ಪ್ಯಾಟ್ರನ್. ಅದಕ್ಕೆ ಹೆಸರುಗಳನ್ನ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಹಂಗೆ ನಿಧಾನವಾಗಿ ನೀಟಾಗಿ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಏನೇನಿದೆ ಅಂತ. ಇಲ್ಲಿ ನೋಡ್ಬೋದು ಗೈಸ್, ಈ ತರ ಏನಾದ್ರು ನಿಮ್ಗೆ ಈ ಬಟರ್ಫ್ಲೈ ಪಾರ್ಕ್ ಅಲ್ಲಿ ಏನಾದ್ರು ಕಂಡು ಬಂದ್ರೆ ಅದನ್ನ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಇಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಗಾಯ್ಸ್, ನಾವು ಇಲ್ಲಿ ಸೈಲೆಂಟ್ ಆಗಿ ನಿಶಬ್ದವಾಗಿ ಹೋಗ್ಬೇಕು, ಇಲ್ಲ ಅಂದ್ರೆ ಬಟರ್ಫ್ಲೈಸ್ಗೆ ಡಿಸ್ಟರ್ಬ್ ಆಗತ್ತೆ. ನಾನು ಆದಷ್ಟು ಫುಲ್ ಕವರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ಯಾವ ತರ ಇದೆ, ಏನೇನಿದೆ ನೀಟಾಗಿ ಸ್ಲೋ ಆಗಿ ತೆಗ್ದಿದ್ದೀನಿ ಗಾಯ್ಸ್. ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಆ ಬಟರ್ಫ್ಲೈಸ್ಗೆ ಫುಡ್ ಏನು ಮಕರಂದ ಇರಕ್ಕೆ ಫ್ರೂಟ್ಸ್ ನ ಇಟ್ಟಿದ್ದಾರೆ ಅಲ್ಲಿ. ಮತ್ತೆ ಇಲ್ಲಿ ಒಂದು ಫಾಲ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ, ನೀರು ಹರಿಯೋದು ಅದೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಗೈಸ್, ಎಲ್ಲಿ ತೇವ ಜಾಸ್ತಿ ಇರುತ್ತೋ ಆ ತೇವನ ಹೀರ್ಕೊಳ್ಳಕ್ಕೆ, ತೇವಾಂಶ ಇದ್ ಮಾಡ್ಕೊಳಕ್ಕೆ, ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡಕ್ಕೆ
ಬಟರ್ಫ್ಲೈಸ್ ಅಲ್ಲಿ ಹೋಗಿದ್ದಾವೆ. ಮತ್ತೆ ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಎಷ್ಟು ಬಟರ್ಫ್ಲೈಸ್ ಇದಾವೆ ಇದುವರೆಗೂ ಅಂತ ಟೋಟಲ್ ಕೌಂಟ್ ಹಾಕಿದ್ದಾರೆ. ಮತ್ತೆ ನಾವು ಇನ್ನೊಂದು ಒಳಗಡೆ ಹೋದ್ರೆ ಇಲ್ಲಿ ಎಕ್ಸಿಬಿಷನ್ ಇದೆ ಗೈಸ್, ಫುಲ್ ಎಕ್ಸಿಬಿಷನ್, ಫುಲ್ ಬಟರ್ಫ್ಲೈಸ್ ಬಗ್ಗೆನೆ ಫುಲ್ ಎಕ್ಸಿಬಿಷನ್ ಇದೆ. ನೀವು ನೋಡ್ಬೋದು ಎಕ್ಸಿಬಿಷನ್ ಅಲ್ಲಿ ಏನೇನಿದೆ. ನಾನ್ ಯಾವ ತರ ಎಕ್ಸಿಬಿಷನ್ ನ ನೋಡ್ದೆ ಅದೇ ತರನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಗೈಸ್. ನೀವು ನೋಡ್ಬೋದು ಯಾವ ತರ ಎಕ್ಸಿಬಿಷನ್ ಇದೆ ಅಂತ. ಇಲ್ಲಿ ಫುಲ್ ಏನು ಬಟರ್ಫ್ಲೈಸು ಯಾವ ತರ, ಆ, ಎಷ್ಟು ವರ್ಷ ಹಳೆ ಬಟರ್ಫ್ಲೈಸು, ಆ ಬಟರ್ಫ್ಲೈಸ್ ಎಷ್ಟು ಹಳೆ ವರ್ಷದಿಂದ ಭೂಮಿಯಲ್ಲಿದೆ, ಯಾವ ಬಟರ್ಫ್ಲೈಸ್ ಫಸ್ಟ್, ಬಟರ್ಫ್ಲೈಸ್ ಅಲ್ಲಿ ಎಷ್ಟು ವಿಂಗಡಣೆ ಇದೆ, ಮತ್ತೆ ಬಟರ್ಫ್ಲೈಸ್ ಲೈಫ್ ಸೈಕಲ್, ಬಟರ್ಫ್ಲೈಸ್ ನ ಏನೇನ್ ತಿನ್ನುತ್ತೆ ಎಲ್ಲದನ್ನು ಇಟ್ಟಿದ್ದಾರೆ ಗೈಸ್. ಇದು ನೋಡಿ ಫುಲ್ ಇನ್ಸೆಕ್ಟ್ಸ್ ಎಲ್ಲ ಆ ಅದನ್ನ ಆ ಸತ್ ಮೇಲೆ ಇದು ಮೋಲ್ಡ್ ಮಾಡಿ ಮಡಗಿದ್ದಾರೆ. ಅದ್ರ ಅವಶೇಷಗಳನ್ನ ಹಂಗೆ ಪ್ರಿಸರ್ವ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಗೈಸ್. ಯಾವ್ಯಾವ ತರ ಬಟರ್ಫ್ಲೈಸ್ ನೋಡ್ಬೋದು, ಆ ಬಟರ್ಫ್ಲೈಸ್ ಯಾವ್ಯಾವ ತರ ಇದೆ ಅಂತ ಎಲ್ಲ ಬಟರ್ಫ್ಲೈಸ್ನೂ ಇಲ್ಲಿ ಸಂಗ್ರಹಿಸಿದ್ದಾರೆ ಗೈಸ್. ಈ ಪ್ಲೇಸ್ ಅಲ್ಲಿ ಅದನ್ನೇ ಎಕ್ಸಿಬಿಷನ್ ಅನ್ನೋದು. ನಾವು ಯಾವ್ದಾದನ್ನ ನಾವು ನೋಡಕ್ ಆಗಲ್ವೋ ಅದನ್ನೆಲ್ಲ ನೋಡೋ ತರ ಇಲ್ಲಿ ಇಟ್ಟಿದ್ದಾರೆ, ಅದನ್ನೇ ಎಕ್ಸಿಬಿಷನ್ ಅನ್ನೋದು ಗೈಸ್. ನೀವು ನೋಡ್ಬೋದು ಡಿಫ್ರೆಂಟ್ ಯಾವ್ಯಾವ ತರ ಬೇಕೋ ಅದು ಒಂದೇ ಜಾತಿದು ಎಲ್ಲ ತರ ಬಟರ್ಫ್ಲೈಸು, ಎಲ್ಲ ಪ್ಯಾಟರ್ನ್ ಕಲರ್ಸ್ ಬಟರ್ಫ್ಲೈಸ್ ಎಲ್ಲ ಇಟ್ಟಿದ್ದಾರೆ ಗೈಸ್. ನಾನು ಎಲ್ಲದನ್ನು ನೀಟಾಗಿ ಕವರ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ಯಾವ ತರ ಏನೇನಿದೆ ಅಂತ. ಅದು ಯಂಗ್ ಬಟರ್ಫ್ಲೈಸು, ಎಲ್ಡರ್ ಬಟರ್ಫ್ಲೈಸು, ವಯಸ್ಸಾಗಿರೋ ಬಟರ್ಫ್ಲೈಸು ಎಲ್ಲದನ್ನು ಇವರು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ನೋಡ್ಬೋದು ಬಟರ್ಫ್ಲೈಸ್ ಅಂತೂ ಸಖತ್ತಾಗಿದೆ ಗಾಯ್ಸ್. ನೀವು ಇದು ಗಾಯ್ಸ್, ನೀವು ಎಲ್ಲರೂ ಬಂದು ವಿಸಿಟ್ ಮಾಡೋ ಜಾಗನೇ ಇದು. ನೋಡ್ಬೋದು ಬಂದು, ಚೆನ್ನಾಗಿದೆ ಪ್ಲೇಸ್, ಮಾತ್ರ ಸಖತ್ತಾಗಿದೆ ಗಾಯ್ಸ್. ಒಂದ್ಸಲಿ ಬಂದು ವಿಸಿಟ್ ಕೊಡಿ, ನೋಡಿ ಚೆನ್ನಾಗಿದೆ ಪ್ಲೇಸು. ಮತ್ತೆ ಇದು ಬಂದು ಬಟರ್ಫ್ಲೈದು ಎಲ್ಲ ಇನ್ಸೆಕ್ಟ್ಸ್ ಬಗ್ಗೆ, ಬರೀ ಬಟರ್ಫ್ಲೈಸ್ ಬಗ್ಗೆ ಏನಿಲ್ಲ, ಫುಲ್ ಓವರ್ ಆಲ್ ಇನ್ಸೆಕ್ಟ್ಸ್ ಬಗ್ಗೆ ಮಾಡಿದ್ದಾರೆ. ಫುಲ್ ಎಕ್ಸ್ಪ್ಲನೇಷನ್ ಇದೆ ಇದು. ಇದು ಬಂದು ಟೂರಿಸ್ಟ್ ಬಂದವರಿಗೆ ಬರೀ ಬಟರ್ಫ್ಲೈಸ್ ಎಲ್ಲ ಬೋರ್ ಆಗ್ಬಿಡುತ್ತೆ, ಅವ್ರಿಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗ್ಲಿ ಅಂತ ಇಲ್ಲಿ ಫಿಶ್ ಟ್ಯಾಂಕ್ ಇಟ್ಟಿದ್ದಾರೆ. ಮತ್ತೆ ಬಟರ್ಫ್ಲೈಸ್ ಲೈಫ್ ಸೈಕಲ್ ಚಾರ್ಟ್ ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ಬೋದು ಬಟರ್ಫ್ಲೈಸ್ ಯಾವ ರೀತಿ ಏನೇನಾಗತ್ತೆ, ಹೆಂಗೆ ಏನು ಅಂತ. ನೀವು ನೋಡ್ಬೋದು ಅಕ್ವೇರಿಯಂ ಮಾತ್ರ ಮಸ್ತ್ ಆಗಿದೆ. ಅಕ್ವೇರಿಯಂ ಹ್ಯಾಬಿಟ್ಯಾಟ್ ಎಲ್ಲ ನ್ಯಾಚುರಲ್ ಆಗಿ, ಈ ಒಳಗಡೆ ಇರೋದೆಲ್ಲ ನ್ಯಾಚುರಲ್ ಆಗಿ ಇರೋದು, ಅದೆಲ್ಲ ರಿಯಲ್ ಪ್ಲಾಂಟ್ಸ್ ಗಾಯ್ಸ್. ಮೀನ್ಗೆ ಸಮುದ್ರ ಒಳಗಡೆ ಯಾವ ತರ ಇರತ್ತ ಅದೇ ತರನೇ ಹ್ಯಾಬಿಟ್ಯಾಟ್ ನ ಆರ್ಟಿಫಿಷಿಯಲ್ ಆಗಿ ಅಕ್ವೇರಿಯಂ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಗೈಸ್. ನೆಕ್ಸ್ಟ್ ಬನ್ನಿ ನಾವು ನೆಕ್ಸ್ಟ್ ನೋಡಕ್ ಹೋಗೋಣ ಬೇರೆ ಯಾವ್ದಾದ್ರು. ಇದು ಗೈಸ್, ಇದು ಬಂದ್ಬಿಟ್ಟು ಅದು ಹುಳನ ಇಲ್ಲಿ ಅಕ್ವೇರಿಯಂ ಅಲ್ಲಿ ಇಟ್ಟು ಆರ್ಟಿಫಿಷಿಯಲ್ ಆಗಿ ಸಾಕಿದ್ದಾರೆ. ಆ ಹುಳನ ಎಲ್ಲಾರು ಇಲ್ಲಿ ನೋಡಕ್ ಆಗಲ್ಲಲ್ವಾ. ಇದೆಲ್ಲ ಇರೋದು ಹಳ್ಳಿ ಕಡೆ ಗೈಸ್, ಅತಿ ಹೆಚ್ಚಾಗಿರೋದು ಹಳ್ಳಿ ಕಡೆ. ಬಟ್ ಸಿಟಿ ಅವರು ಇವನ್ನೆಲ್ಲ ನೋಡಿರಲ್ಲ, ಅದಕ್ಕೆ ಸಿಟಿ ಅವ್ರಿಗೆ ಇದೆಲ್ಲ ಹೊಸದ್ ಅನಿಸ್ತಾ ಇರತ್ತೆ. ಬಟ್ ನಾವು ನಮ್ಮ ಹಳ್ಳಿಗೆ ಇದೆಲ್ಲ ನಾವು ದಿನನಿತ್ಯ ನೋಡೋದೇ ಅಲ್ವಾ ಗೈಸ್, ಇದು ನಮ್ಗೆಲ್ಲ ಏನು ಅನ್ಸೋದೇ ಇಲ್ಲ. ನೀವು ನೋಡ್ಬೋದು, ನಾವ್ ಇದನ್ನ ಮಿಲಿಪೀಡು ಬಸವಣ್ಣ ಅಂತಿರಲ್ಲ ಗೈಸ್, ಅದು ಇದು ಸಿಟಿ ಅವ್ರಿಗೆಲ್ಲ ಅಯ್ಯೋ ವಾವ್ ಅದು ಇದು ಅನ್ಸತ್ತೆ. ಬಟ್ ನಮ್ಗೆ ಗೈಸ್ ಇದೆಲ್ಲ ಕಾಮನ್ ಅಲ್ವಾ, ನಾವ್ ಯಾವಾಗ್ಲೂ ನೋಡೋದೆ. ಅದೇ ನೀವೇನ್ ನಮ್ಗೇನು ಇದನ್ಸಲ್ಲ. ಇದು ನೋಡ್ಬೋದು, ಇನ್ನೊಂದು ಗ್ರಾಸ್ ಹಾಪರ್ ಇದೆ ಗೈಸ್, ಅದು ಇದ್ರ ಮೇಲೆ, ಅದು ಆ ಗಿಡದ ಮೇಲೆ ಐತೆ, ಗಿಡ ಶೇಪ್ ಅಲ್ಲೇ ಐತೆ ಗೈಸ್ ಅದು. ಇಲ್ಲಿ ನೋಡ್ಬೋದು ಇದೆಲ್ಲ ಫುಲ್ ಸ್ಕಾರ್ಪಿಯನ್ ಚೇಳು. ಆ ಚೇಳು ಫುಲ್ ಮರಳು ಮತ್ತೆ ಕಲ್ಲು ಪ್ರದೇಶದಲ್ಲೆಲ್ಲ ಗೈಸ್ ಜಾಸ್ತಿ ಇರೋದು, ಅದಕ್ಕೆ ಅದೇ ತರನೇ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಆ ಮರಳಲ್ಲೇನೆ ಇಟ್ಟಿದ್ದಾರೆ. ನೋಡ್ಬೋದು ಯಾವ ತರ ಚೇಳುಗಳು ಇದಾವೆ, ಅದು ಮೂವ್ಮೆಂಟ್ ಎಲ್ಲ ಹಾಕಿದೆ ನೋಡಿ ಗೈಸ್, ಅದೆಲ್ಲ ಒರಿಜಿನಲ್ ಚೇಳೆ. ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದು ಬಂದು, ಇದು ಅಷ್ಟೇ, ಇದು ಒಂದು ಗ್ರಾಸ್ ಹಾಪರ್. ಇದು ಎಲ್ಲಿದೆ ಗೈಸ್, ಇದು ಎಲ್ಲಿದೆ, ಹಾ ನೋಡಿ ಗೈಸ್, ಮೇಲೆ ಫುಲ್ ಮೇಲೆ ಟಾಪ್ ಅಲ್ಲಿ ಇದೆ ನೋಡಿ ಗೈಸ್, ಅದು ಲೈಟ್ ಹೋಗ್ಬಿಟ್ಟೈತೆ ಮೇಲೆ. ನೋಡ್ಬೋದು ಯಾವ ತರ ಇದೆ ಅಂತ. ಅದಕ್ಕೂ ಇದನ್ನೂ ಅಷ್ಟೇ,
ಅದರದ್ದು ನೆಕ್ಸ್ಟ್ ಜೇಡ ಬಂತು. ಇಲ್ಲಿ ಜೇಡ ಇಲ್ಲಿದೆ, ಬನ್ನಿ guys, ನೋಡಿ guys, ಇಲ್ಲಿದೆ ನೋಡಿ ಸ್ಪೈಡರ್. ಎಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಸೆಕ್ಟ್ಸ್ ಇಲ್ಲಿ ಏನೋ ಎಕ್ಸಿಬಿಷನ್ ಅಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ಬೋದು ಜೇಡಗಳೆಲ್ಲ ಚೆನ್ನಾಗಿದ್ದಾವೆ. ಮತ್ತೆ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ನೋಡಿ ಗೈಸ್, ಅಷ್ಟೇ ಆಚೆ ಬಂದ್ಬಿಟ್ವಿ, ಇನ್ನೇನು ಇಲ್ಲ. ಎಲ್ಲ ಬಟರ್ಫ್ಲೈ ಪಾರ್ಕ್ ನೋಡಾಯ್ತು. ಈಗ ನೆಕ್ಸ್ಟ್ ಝೂಗೆ ಪಾರ್ಟ್ 3 ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಇದೇ ತರನೇ ನನ್ನ ವಿಡಿಯೋಸ್ ಎಲ್ಲ, ಹಳೆ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಆ ಹಳೆ ವಿಡಿಯೋಸ್ನೆಲ್ಲ ನೋಡಿ ಗೈಸ್, ಇದು ಇನ್ಸೆಕ್ಟ್ ಹೌಸ್ ಅಂತ. ಆ ಇನ್ಸೆಕ್ಟ್ ಯಾವ್ಯಾವ ತರ ಅದ್ರ ಮನೇನ ಮಾಡ್ಕೊಳತ್ತೆ ಅಂತ ಇಲ್ಲಿ ಇಟ್ಟಿದ್ದಾರೆ. ನೋಡ್ಬೋದು ಮರಗಳನ್ನೆಲ್ಲ, ಮರನ ಯಾವ ತರ ಇನ್ಸೆಕ್ಟ್ ಅದ್ರ ಮನೆ ಮಾಡ್ಕೊಳತ್ತೆ ಅಂತ ಇದು ಇರೋದು. ಸೊ ಗಾಯ್ಸ್, ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.